ಅದಕ್ಕೆ ಪ್ರತ್ಯೇಕವಾದಂಥ ಒಂದು ಮಾನ್ಯತೆ ಅಥವಾ ವಿಶಿಷ್ಟತೆ ಸಿಕ್ಕಿಲ್ಲ. ಮತ್ತು ನನಗೊಂದು ಖುಷಿ ಆಗುತ್ತೆ ಏನಂದರೆ, ಪಾರ್ಲಿಮೆಂಟ್ ಅನ್ನುವಂಥ ಒಂದು ಏನು ಈ ಒಂದು ಆದಿವಾಸಿ ಪಾರ್ಲಿಮೆಂಟ್ ಮಾಡ್ತಾ ಇದ್ದೀರಾ 5 ವರ್ಷದಿಂದ ಕೇಳ್ತಾ ಇದ್ದೆ ನಾನು, ಆದರೆ ಭಾಗವಹಿಸಿರಲಿಲ್ಲ. ಸೊ ಈ ಭಾಗವಹಿಸಿದಾಗ ನನಗೆ ಒಂದು ಹೊಸ ಥರದ ಅನುಭವ. ಈ ಥರದ ಒಂದು ಪ್ರಯತ್ನ ನಮ್ಮಲ್ಲೂ ಕೂಡ ನಡೀತಾ ಇದೆ. ಆದಿವಾಸಿ ನ್ಯಾಯ ಪಂಚಾಯತ್ ಅಂತ, ನಾವು ಚಾಮರಾಜನಗರ ಆ ಭಾಗದಲ್ಲಿ ಆದಿವಾಸಿ ನ್ಯಾಯ ಪಂಚಾಯತ್ ಅಂತ. ಆದಿವಾಸಿ ನ್ಯಾಯ ಪಂಚಾಯತ್ ಅಂದರೆ ಪ್ರತಿ ಗ್ರಾಮದಲ್ಲಿ ನಮ್ಮದು ಇಲ್ಲಿ ನೀವು ಹೇಳಿದ್ರಲ್ಲ ಸರ್, ಭಾಗಗಳಿದ್ದಾವೆ ಅಂತೇಳಿ. ಹಾಗೆ ನಮ್ಮಲ್ಲಿ ಕುಲ ಅಂತ ಇದೆ, ಸೋಲಿಗರಿ ಕುಲ ಅಂತ ಇದೆ. ಆ ಕುಲಕ್ಕೆ ಒಂದು ಹೆಸರು ಕೊಟ್ಟಿದ್ದೀವಿ ನಾವು, ಬೆಳ್ಳಿಯರ ಕುಲ, ಸೂರ್ಯರ ಕುಲ, ಸರಕಿಯರ ಕುಲ, ಆಲ್ರ ಕುಲ ಅಂತ ಕೊಟ್ಟಿದ್ದೀವಿ. ಅವ್ರು ಹೇಳ್ದಂಗೆ ಒಂದು ಕುಲದವ್ರು ಅಣ್ಣ ತಂದಿವಿ, ಹೆಣ್ಣು ಕೊಟ್ಟು ತರಬೇಕಾದ್ರೆ ಬೇರೆ ಕುಲ, ಈಗ ಬೆಳ್ಳಿಯರ ಕುಲ ಆಲ್ರ ಕುಲದಿಂದ ತರಬೇಕು. ಆ ರೀತಿ ಸಿಸ್ಟಮ್ ನಮ್ಮಲ್ಲಿ ಇದೆ. ಅದಕ್ಕೊಬ್ಬ ಕುಲಕ್ಕೊಬ್ಬೊಬ್ಬರು ಯಜಮಾನರಿದ್ದಾರೆ. ನಮ್ಮಲ್ಲಿ ಹುಣಸೂರು ಭಾಗದಲ್ಲೂ ಕೂಡ ಯಜಮಾನ ಸಭೆ ತುಂಬ ನಡೀತಾ ಇತ್ತು. ಯಜಮಾನ ಸಭೆ ಅಂತ ಸಾಕಷ್ಟು ನಡೀತಾ ಇತ್ತು. ಅಲ್ಲಿ ನಮ್ಮ ಸಂಸ್ಕೃತಿ, ಕಲೆ, ಭಾಷೆ ಅದ್ರ ಬಗ್ಗೆ ಮಾತಾಡ್ತಿದ್ವಿ. ಈಗ ನಮ್ಮಲ್ಲಿ ಆದಿವಾಸಿ ನ್ಯಾಯ ಪಂಚಾಯತ್ ಅಂತ ಮಾಡಿ ಅಲ್ಲೆಲ್ಲ ಕುಲದ ಯಜಮಾನರುಗಳು, ಪ್ರತಿ ಆಡಿಯಲ್ಲಿರ್ತಕ್ಕಂಥ ಕುಲದ ಯಜಮಾನರುಗಳು ಆ ನ್ಯಾಯ ಪಂಚಾಯತ್, ಆದಿವಾಸಿ ನ್ಯಾಯ ಪಂಚಾಯತಿ ವೇದಿಕೆಗೆ ಬರ್ತಾರೆ. ಸೊ ಬಂದು ಅಲ್ಲಿ ನಮ್ಮದೆಲ್ಲ ವಿಚಾರಗಳನ್ನ ಚರ್ಚೆ ಮಾಡ್ತೀವಿ. ನಮ್ಮ ಕುಲದೊಳಗಿರ್ತಕ್ಕಂಥ ವಿಚಾರಗಳಿರ್ಬೋದು, ತಾರತಮ್ಯ ಇರ್ಬೋದು, ಅಥವಾ ನಮ್ಮ ಸಂಸ್ಕೃತಿ ಇರ್ಬೋದು, ನಮ್ಮ ಭಾಷೆ ಇರ್ಬೋದು, ಕಲೆ ಇರ್ಬೋದು, ಎಲ್ಲ ವಿಚಾರಗಳನ್ನು ನಾವಲ್ಲಿ ಚರ್ಚೆ ಮಾಡ್ತೀವಿ. ವಾರ್ಷಿಕವಾಗಿ ಒಂದು ಸತಿ ಅದು ನಡೀತಾ ಇದೆ. ಇದು ಸುಮಾರು ಇತ್ತೀಚೆಗೆ ಒಂದು 7-8 ವರ್ಷಗಳಿಂದ ನಡೀತಾ ಇದೆ. ಆದರೆ ಏನಾಗುತ್ತೆ ನಮ್ಮಲ್ಲಿ ಅಂದರೆ, ಸ್ವಲ್ಪ ಏಳು ಬೀಳುಗಳು ಉಂಟಾಗುತ್ತೆ. ಕೆಲವು ಸಂದರ್ಭ ಚೆನ್ನಾಗಿ ನಡೀತದೆ, ಕೆಲವು ಸಂದರ್ಭದಲ್ಲಿ ನಿಂತು ಹೊರಡುವಂಥ ಸಿಸ್ಟಮ್ ಇದೆ. ಆದರೆ ಎಲ್ಲ ಒಳ್ಳೆಯದಕ್ಕೆ. ಈಗ ಒರಿಸ್ಸಾ ಕಡೆಗೆ ಹೋದರೆ ಅಲ್ಲೊಂದು ದೊಡ್ಡ ಒಂದು ವ್ಯವಸ್ಥೆ ಇದೆ. ಅಲ್ಲಿ ಆದಿವಾಸಿ ಸಮುದಾಯ ಸುಮಾರು 35ಕ್ಕೂ ಹೆಚ್ಚು ಸಮುದಾಯಗಳಿದ್ದಾವೆ. ಅವರು ಕೂಡ ಎಲ್ಲ ಸಮುದಾಯಗಳು ಒಟ್ಟು ಸೇರಿ ಒಂದು ಒಗ್ಗಟ್ಟಾಗಿ ಮಾಡುವಂಥ ಒಂದು ವ್ಯವಸ್ಥೆಯನ್ನು ರೂಪಿಸ್ಕೊಂಡಿದ್ದಾರೆ. ಈಗ ಬೇರೆ ಕಡೆ ಆ ಥರ ಇದೆ. ಇಲ್ಲಿ ಒಂದೇನೆಂದರೆ, ನಾವಿದು ಯಾರಿಗೋಸ್ಕರ, ಶ್ರೀಕಾಂತ್ ಸರ್ಗೋಸ್ಕರ ಅಥವಾ ಸಿದ್ದೇಗೌಡರ ಸರ್ಗೋಸ್ಕರ ನಾವು ಸೇರುವಂಥದ್ದಲ್ಲ. ಇದು ನಮ್ಮ ಸಮುದಾಯ ಉಳಿಸೋಕ್ಕೆ, ನಮ್ಮ ಮಕ್ಕಳನ್ನ ಉಳಿಸೋಕ್ಕೆ, ನಮ್ಮ ಬದುಕನ್ನು ಸಂರಕ್ಷಣೆ ಮಾಡ್ಕೊಳ್ಳೋಕ್ಕೆ ನಾವು ಸೇರಬೇಕಾಗಿದೆ. ಅದು ನಮ್ಮ ಮನಸ್ಸಲ್ಲಿ ಫಸ್ಟ್ ಇರಬೇಕು. ಸೊ ಅದು ಹೊರತಾಗಿ ಇನ್ಯಾವುದೋ ಡೀಡ್ಗೋಸ್ಕರ ನಾವು ಶ್ರೀಕಾಂತ್ ಸರ್ಗೋಸ್ಕರ, ಸಿದ್ದೇಗೌಡರ ಬರ್ತೀನಿ ಅಂತಂದರೆ ಅದು ವ್ಯರ್ಥ. ಅದನ್ನು ನಾವು ಮೈಂಡಿಂದ ತೆಗೆದಾಕಬೇಕು. ಮತ್ತು ಇನ್ನೂ ಕೆಲವು ವಿಚಾರಗಳೇನಪ್ಪ ಅಂತಂದರೆ, ಈಗ ಹೋರಾಟ ಮಾಡೋಕ್ಕೆ ನಾವು ಸಂಘಟನೆಗಳು ಕಟ್ಕೊಂಡಿದ್ದೀವಿ. ಹೋರಾಟಕ್ಕೆ ಸಲುವಾಗಿ ಈಗ BKS ಇರ್ಬೋದು, ಜಿಲ್ಲಾ BKS ಇರ್ಬೋದು, ಈ ಥರ. ಆದರೆ ಇನ್ನೂ ಕೆಲವು ವೈಶಿಷ್ಟ್ಯಪೂರ್ಣವಾದಂಥ ವಿಶೇಷತೆ ಹೊಂದಿರತಕ್ಕಂಥ ವ್ಯವಸ್ಥೆಗಳನ್ನು ನಾವು ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲು ಪಾರ್ಲಿಮೆಂಟ್ ಅಂತ ನಾವು ಎಲ್ಲಿ ಕೇಳಿದ್ದೀವಿ? ಪಾರ್ಲಿಮೆಂಟ್ ಎಲ್ಲಿರುತ್ತೆ? ಪಾರ್ಲಿಮೆಂಟ್ ಒಂದು ಶಬ್ದ ಯಾವುದಿದೆ? ಅದು ದೆಹಲಿಯಲ್ಲಿದೆ. ಪಾರ್ಲಿಮೆಂಟ್ ಎಂದರೆ ಲೋಕಸಭೆಗೆ ಹೋಗೋರು ಯಾರು? ಮತದಾನ ಮಾಡ್ತೀವಿ ನಾವು, ಅಲ್ಲಿ ನಿಲ್ತಾರೆ, ಗೆಲ್ತಾರೆ, ಅವರು ಲೋಕಸಭೆಗೆ ಹೋಗ್ತಾರೆ. ಲೋಕಸಭೆಯಲ್ಲಿ ಏನು ಮಾಡ್ತಾರೆ? ಶಾಸನಗಳನ್ನು ಮಾಡ್ತಾರೆ, ಅಭಿವೃದ್ಧಿ ಯೋಜನೆಗಳನ್ನ ರೂಪಿಸ್ತಾರೆ. ಇದು ಪಾರ್ಲಿಮೆಂಟ್ ಅಂತ ನಾವು ಕೇಳ್ಕೊಂಡಿರೋದು. ಆದರೆ ಆದಿವಾಸಿ ಪಾರ್ಲಿಮೆಂಟ್ ಅಂದರೆ ಏನು? ಆದಿವಾಸಿ ಪಾರ್ಲಿಮೆಂಟಲ್ಲಿ ನಾವು ಮಾಡಬೇಕಾದ್ದೇನು? ಆದಿವಾಸಿ ಪರವಾದಂಥ ಚಿಂತನೆಗಳು, ಸರ್ ಹೇಳ್ದಂಗೆ ಭಾಷೆ ಬಗ್ಗೆ, ಸಂಸ್ಕೃತಿ ಬಗ್ಗೆ, ನಮ್ಮ ಆಹಾರದ ಬಗ್ಗೆ, ನಮ್ಮ ಪದ್ಧತಿಗಳ ಬಗ್ಗೆ ಚಿಂತನೆಗಳು ನಡೀಬೇಕು. ಈ ಚಿಂತನೆಗಳು ಇಲ್ಲಿ ಮೂಡಿ ಬಂದ ಮೇಲೆ ಅದು ಸರ್ಕಾರಕ್ಕೆ ಹೋಗ್ಬೇಕು. ಸರ್ಕಾರದಲ್ಲಿ ಇರ್ತಕ್ಕಂಥವ್ರೆಲ್ಲ ನಮ್ಮನ್ನು ಅರ್ಥ ಮಾಡ್ಕೊಂಡವ್ರೆ ಅಂತಲ್ಲ. ಯೂನಿವರ್ಸಿಟಿಗಳು ಅರ್ಥ ಮಾಡ್ಕೊಂಡಿಲ್ಲ ನಮ್ಮನ್ನು. ದೊಡ್ಡ ಎಜುಕೇಷನ್ ಕೊಡ್ತಕ್ಕಂಥ ಯೂನಿವರ್ಸಿಟಿಗಳು ಅರ್ಥ ಮಾಡ್ಕೊಂಡಿದ್ದಾವ? ಇಲ್ಲ. ಸರ್ಕಾರದ ಉನ್ನತಾಧಿಕಾರಿಗಳು ಅರ್ಥ ಮಾಡ್ಕೊಂಡಿದ್ದಾರಾ ಆದಿವಾಸಿಗಳನ್ನ? ಇಲ್ಲ. ಸರ್ಕಾರದ ಮುಖ್ಯಸ್ಥರು ಅರ್ಥ ಮಾಡ್ಕೊಂಡಿದ್ದಾರೆ? ಇಲ್ಲ. ಹಾಗಾಗಿ ನಾವು ಅವ್ರಿಗೆ ಅರ್ಥ ಮಾಡಿಸ್ಬೇಕು. ಆಯಿತು, ಈಗ ಶಾಲೆಗೆ ಹೋಗಲ್ಲ, ಮಕ್ಕಳನ್ನ ಕಳಿಸಲ್ಲ, ನಮ್ಮ ಮಕ್ಕಳು ಕಲಿಯಲ್ಲ. ಯಾಕೆ ಕಲಿಯಲ್ಲ? ಆದಿವಾಸಿ ಮಕ್ಕಳಲ್ಲಿರ್ತಕ್ಕಂಥ IQ ಬೇರೆ ಎಲ್ಲೂ ಇಲ್ಲ. ಮತ್ತು ಅಷ್ಟೇ ಶಾರ್ಪ್ನೆಸ್ ಇದ್ದಾರೆ, ಚತುರರಿದ್ದಾರೆ ನಮ್ಮ ಮಕ್ಕಳು. ಆದರೆ ನಮ್ಮ ಆದಿವಾಸಿ ಮಕ್ಕಳಿಗೆ ಯಾವ ರೀತಿ ಶಿಕ್ಷಣ ಕೊಡಬೇಕು ಅಂತ ಅನ್ನೋದನ್ನು ಸರ್ಕಾರ ಡಿಸೈಡ್ ಮಾಡೋದಲ್ಲ, ಅಲ್ಲೆಲ್ಲೋ ಕೂತವ್ರು ಡಿಸೈಡ್ ಮಾಡೋದಲ್ಲ, ನಾವು ಡಿಸೈಡ್ ಮಾಡಬೇಕು. ನಮ್ಮ ಮಕ್ಕಳಿಗೆ ಯಾವ ರೀತಿ ಶಿಕ್ಷಣ ಬೇಕು. ಮುಖ್ಯವಾಹಿನಿಯ ಶಿಕ್ಷಣ ಅಂದರೆ ಅವ್ರು ಹೇಳೋದೇನು? ಮುಖ್ಯವಾಹಿನಿಯ ಶಿಕ್ಷಣ, ಮುಖ್ಯವಾಹಿನಿ ಅಭಿವೃದ್ಧಿ. ಅದೆರಡು ಅಪಾಯಗಳಿಂದ ನಮ್ಮ ಆದಿವಾಸಿ ಸಮುದಾಯಗಳನ್ನ ರಕ್ಷಣೆ ಮಾಡಬೇಕಾಗಿದೆ. ಮುಖ್ಯವಾಹಿನಿ ಶಿಕ್ಷಣ ಅಂತಂದರೆ ನೀನು ಓದು, ಆದರೆ ನಿನಗೆ ಕೆಲಸ ಇಲ್ಲ. ಕೆಲಸ ಇಲ್ಲದಂತೆ ಏನು ಮಾಡ್ತಾರೆ ನಮ್ಮವರು? ಮತ್ತೆ ಗ್ರಾಮಕ್ಕೆ ಬರ್ತಾರೆ, ಅಲ್ಲಿ ಮಾಡಬಾರ್ದೆಲ್ಲ ಮಾಡ್ತಾರೆ. ಅದನ್ನು ನೋಡಿ ಇನ್ನಷ್ಟು ಮಕ್ಕಳು ಕಲಿತಾರೆ. ಆದರೆ ಆರೋಪ ಮಾಡೋದೇನು? ನಿಮ್ಮವರು ಓದೋದಿಲ್ಲ, ಓದ್ಬಿಟ್ಟು ಬಂದು ಅಲ್ಲೆಲ್ಲತ್ತಾರೆ. ಯಾಕೆ ಸ್ವಾಮಿ? ಬದುಕನ್ನು ರೂಪಿಸ್ಕೊಳ್ಳುವಂಥ ಶಿಕ್ಷಣ ಕೊಡಿ ನೀವು. ಮುಖ್ಯವಾಹಿನಿ ಶಿಕ್ಷಣ ಅಂತೇಳಿ ನಮ್ಮನ್ನು ಅತಂತ್ರನ ಮಾಡ್ತಾ ಇದ್ದಾರೆ, ನಿರುದ್ಯೋಗಿಗಳನ್ನ ಮಾಡ್ತಿದ್ದೀರಲ್ಲ, ಅಂಥ ಶಿಕ್ಷಣ ಎತ್ತಬೇಕು. 1. 2. ಮುಖ್ಯವಾಹಿನಿ ಅಭಿವೃದ್ಧಿ. ನಿಮಗೆ ಕಾರ್ಡ್ ಬುಕ್ ಬಂದ್ಬಿಡಿ, ನಿಮಗೆ ಹೊಲ ಮನೆ ಪ್ರತಿಯೊಂದು ಕೊಟ್ಬಿಡ್ತೀನಿ. ಅದು ಅಭಿವೃದ್ಧಿ ಅಲ್ಲ. ಇರೋದನ್ನು ನಾಶ ಮಾಡಿ ನಮ್ಮನ್ನು ಕಟ್ತೀವಿ ಅನ್ನೋದು ಸುಳ್ಳದು. ನಾವು ನಮ್ಮ ಸರ್ ಹೇಳಿದ್ರಲ್ಲ, ಜಲಮೂಲದ ಜ್ಞಾನವನ್ನು ಉಳಿಸ್ಕೊಂಡು, ಪ್ರಕೃತಿಯನ್ನು ಉಳಿಸ್ಕೊಂಡು, ಪ್ರಕೃತಿ ಜೊತೆಗೆ ಬದುಕುವಂಥ ಅಭಿವೃದ್ಧಿ ಯೋಜನೆಗಳನ್ನ ತನ್ನಿ.
ಪರಿಸರವನ್ನು ನಾಶ ಮಾಡುವಂಥ ಯೋಜನೆಗಳು ನಮಗೆ ಬೇಡ. ನಾವು ಕೇಳಿದವ ಕಾಡು ಕಡ್ದಾಕ್ಬಿಟ್ಟು ನಮ್ಗೆ ಅಭಿವೃದ್ಧಿ ಮಾಡಿ ಅಂತ ಕೇಳಿದವ? ಇಲ್ಲ. ಅಥವಾ ನಾವು ನಮಗೆ ಈ ಥರ ಅರಮನೆ ಥರ ಮನೆ ಕಟ್ಕೊಡ್ಬೇಕಂತ ಕೇಳಿದೆವ? ಇಲ್ಲ. ನಾವು ಸರಳವಾಗಿ ಬದುಕ್ತೀವಿ, ಪ್ರಕೃತಿ ಜೊತೆಗೆ ಬದುಕ್ತೀವಿ, ನಮಗೆ ಪ್ರಕೃತಿನ ಉಳಿಸ್ಕೊಂಡು ಬೆಳೆಸುವಂಥ ಅಭಿವೃದ್ಧಿ ಯೋಜನೆಗಳನ್ನ ಕೊಡಿ ಅಂತ ನಾವು ಕೇಳೋದು. ಆದರೆ ನೀವು ನಮ್ಮನ್ನು ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ದೀರಿ? ಅಲ್ಲಿದ್ರು ಹಾಳಾಗೋಯ್ತಾರೆ, ಕಾಡು ಹಾಳಾಗೋಯ್ತೆ, ಪ್ರಾಣಿಗಳು ಹಾಳಾಗೋಯ್ತಾರೆ, ಅವನ್ನೆಲ್ಲ ಈ ಸತಿ ತಂದ್ಬಿಡಿ, ಹುಣಸೂರನ್ನು ಮೈಸೂರನ್ನು ಇಟ್ಬಿಡಿ. ಅದು ಪ್ರಯತ್ನ ನಡೆದಿದೆಯಲ್ಲ, ಫೇಲ್ಯೂರ್ ಆಗಿದೆಯಲ್ಲ. ಸರ್ಕಾರ ಅದು ಮಾಡಿದೆ, ಎಲ್ಲಿ ಪ್ರಗತಿ ಕಂಡಿದೆ? ಸೊ ಇದನ್ನು ಸ್ವಲ್ಪ ಸರ್ಕಾರ ಪರಾಮರ್ಶಿಸಬೇಕು, ಪುನರ್ಮನನ ಮಾಡಬೇಕು. ಮತ್ತು ಇನ್ನೊಂದು ಮುಖ್ಯವಾದ ವಿಚಾರ ಏನಪ್ಪ ಅಂತಂದರೆ, ಆಯಿತು ಸರ್ಕಾರ ನಂಬೋದೇನು, ಅದಕ್ಕೇನಾದರೂ ಒಂದು ವರದಿ ಇರಬೇಕು, ಒಂದು ಆಧಾರ ಇರಬೇಕು, ಅದನ್ನು ನಂಬುತ್ತೆ ಸರ್ಕಾರ. ಆಯಿತು, ದಿವಂಗತರಾಗಿದ್ದಾರೆ, ನಮ್ಮ ಮಧ್ಯೆ ಇಲ್ಲ, ಡಾಕ್ಟರ್ ಮುಜಫರ್ ಅಸಾದಿ ಅವರು ಕೊಟ್ಟಿರತಕ್ಕಂಥ ವರದಿ ಇದೆಯಲ್ಲ, ಅದು ಸರ್ಕಾರಕ್ಕೆ ಕೈಗನ್ನಡಿ ತಾನೆ. ಆದಿವಾಸಿಗಳ ಅಭಿವೃದ್ಧಿಗೆ ಅವ್ರು ಕೊಟ್ಟಿರ್ತಕ್ಕಂಥ ಶಿಫಾರಸುಗಳೇನಿದೆ, ಅದು ದೇಶ ಹಾಳು ಮಾಡುವಂಥ ಶಿಫಾರಸು ಕೊಟ್ಟಿದ್ದಾರೆ ಅಥವಾ ಯಾರಿಗಾರು ತೊಂದರೆ ಸರ್ಕಾರದ ಸೀಟ್ಗೆ ಕಂಟಕ ಬರುವಂಥ ವರದಿ ಕೊಟ್ಟಿದ್ದಾರೆ? ಇಲ್ಲ. ಆದಿವಾಸಿಗಳ ಅಭಿವೃದ್ಧಿಗೆ ಬೇಕಾದಂಥ ಸೌಹಾರ್ದತವಾಗಿ ಎಲ್ಲರನ್ನೂ ಒಳಗೊಂಡು, ಪರಿಸರವನ್ನು ಒಳಗೊಂಡು ಬದುಕುವಂಥ ಆದಿವಾಸಿಗಳ ಅಭಿವೃದ್ಧಿಗೆ ಪೂರಕವಾದಂಥ ವರದಿಯನ್ನು ಕೊಟ್ಟಿದ್ದಾರೆ. 32 ಅಂಶಗಳಿದ್ದಾವೆ. ಅದಕ್ಕೇನು ಹೆಚ್ಚು ಸರ್ಕಾರ ಖರ್ಚು ಮಾಡಬೇಕಂತ ಅವಶ್ಯಕತೆ ಇಲ್ಲ, ಕೋಟಿಗಟ್ಟಲೆ ದುಡ್ಡೇನು ಬೇಕಾಗಿಲ್ಲ. ಇದ್ದುದರಲ್ಲಿ ನಮಗೆ ಬದುಕು ಕಟ್ಕೊಡ್ಬೋದು, ಅದು ನಾವು ಕಂಡ ರೀತಿಯಲ್ಲಿ. ಆ ವರದಿಯನ್ನು ನೀವು ಅರ್ಥನೇ ಮಾಡ್ಕೊಂಡಿಲ್ಲ. ಮುಜಫರ್ ಅಸಾದಿ ವರದಿಯನ್ನು ಯಾರು ಅರ್ಥ ಮಾಡ್ಕೊಂಡಿಲ್ಲ ಸರ್. ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಆದಾಗ ನಾನು ಇದ್ದೆ ಅಲ್ಲಿ, ನವೆಂಬರ್ 26 ಅಲ್ಲಿ ಅಧಿಕಾರಿಗಳು ಅವ್ರಿಗೆ ಮನವರಿಕೆ ಮಾಡ್ತಾರೆ. ಮುಜಫರ್ ಅಸಾದಿ ವರದಿ ಅಂತಂದರೆ ಇದು ಏನು ಪುನರ್ವಸತಿ ಅಂದರೆ ಏನು ಪುನರ್ವಸತಿ? ಅವ್ರಿಗೊಂದು 15 ಲಕ್ಷ 20 ಲಕ್ಷ ಕೊಟ್ಬಿಡೋದು ಅಷ್ಟೇ. 15-20 ಲಕ್ಷ ಕೊಟ್ಬಿಡೋದು ಅಷ್ಟೇ. ಈಗ ಯಾರೋ ಒಬ್ಬರು ಫಲಾನುಭವಿಗೆ ನಾನು ಆ ಕಾಡೊಳಗಡೆ ಎಲ್ಲ ನೀವು ಕೆಂಚಣ್ಣ ಅವ್ರು ಹೇಳಿದ ರೀತಿಯೂ ನಾವು ಬದುಕ್ತಾ ಇದ್ದೀವಿ. ಕೆಲವು ಸಂದರ್ಭಗಳಲ್ಲಿ ಅದರಿಂದ ಎತ್ತಂಗಡಿ ಆದಂಥ ಸಂದರ್ಭದವರು ಬೇರೆ ಕಳ್ಕೊತಾ ಇರ್ಬೋದು. ನಾವು ಅರಣ್ಯದ ಎಲ್ಲ